ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಶ್ರೀಧರ್. ಆ್ಯಕ್ಚುಲಿ ನಿನ್ನೆ ನಾನು ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ತುಂಬ ಸಸಿಗಳನ್ನ ಬೆಳೆಸಿದ್ರು. ನಾನು ಕೂಡ ನೋಡಿಬಿಟ್ಟು ಒಂದು ಸುಮಾರು ಸಸಿಗಳನ್ನ ಅವ್ರ ಹತ್ರ ಈಸ್ಕೊಬಂದೆ. ನರ್ಸರಿಲಿ ತೊಗೊಳ್ಳೋ ಸಸಿಗಳು ಏನಪ್ಪ ಅಂದರೆ ತೊಗೋಬೋದು, ಚೆನ್ನಾಗಿರುತ್ತೆ. ಆದರೆ ಅವರು ಕಂಡಗಳಿಗೆ ಬೇರೆ ಗಿಡದ ಚೆನ್ನಾಗಿ ಬೇರು ಬಿಟ್ಟಿರೋ ಕಂಡಗಳಿಗೆ ಶೋ ಗಿಡಗಳದ್ದು ಅಥವಾ ಫ್ಲ್ಯಾಂಟ್ಗಳು, ನಾವು ಮನೇಲಿ ಇಡೋವಂಥ ಫ್ಲ್ಯಾಂಟ್ಗಳದ್ದು ಎಲೆಗಳನ್ನ ಅಂದರೆ ಕಾಂಡನ ಕಸಿ ಮಾಡಿರ್ತಾರೆ. ಅದು ನಮಗೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ, ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಬರುತ್ತೆ. ಬಟ್ ಅದಾದಮೇಲೆ ಅದು ನೀಟಾಗಿ ಬರೋಲ್ಲ. ಬಟ್ ಅದಕ್ಕೆ ಬದಲಾಗಿ ನಾವು ನೇರವಾಗಿ ಗಿಡಗಳಿಂದ ಅದು ಯಾವ ಭಾಗನ ನೆಟ್ಟರೆ ಅದು ನೀಟಾಗಿ ಬರುತ್ತೋ ಅದೇ ಭಾಗನ ನಾವು ಬೆಳೆಸೋದ್ರಿಂದ ಅವು ಇನ್ನೂ ಚೆನ್ನಾಗಿ ಬರುತ್ತೆ. ತುಂಬ ಟೈಮು ಚೆನ್ನಾಗಿ ಬೆಳೀತಾ ಇರ್ತವೆ. ಅದರಿಂದಾಗಿ ನಾನು ತೊಗೊಬಂದು ಅವನ್ನೆಲ್ಲ ಇವತ್ತು ನೆಟ್ಟಿದ್ದೀವಿ. ನಾನು ನಿಮಗೆ ಅದು ಯಾವ ರೀತಿ ನೆಟ್ಟಿದ್ದೀವಿ, ಏನೇನು ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಹೀಗೆ ವಾಚ್ ಮಾಡಿ. ಮೊದಲಿಗೆ ಸ್ವಲ್ಪ ಫಾಟ್ಗಳನ್ನ ತೊಗೊಬಂದ್ವಿ. ಒಂದು 40 ರೂಪಾಯಿ ಅನಿಸುತ್ತೆ ಒಂದು ಫಾಟಿಗೆ. ಆ ಥರದ್ದು ಒಂದು 9 ಫಾಟ್ನ ತೊಗೊಬಂದ್ವಿ ನಾವು ತಂದು ಗಿಡಗಳಿಗೆ. ಅದಕ್ಕೆ ಸ್ವಲ್ಪ ಮಣ್ಣು ಗೊಬ್ಬರ ಎರಡೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಫಾಟ್ಗೂ ತುಂಬಿಟ್ಕೊಂಡೆ ನಾನು. ಆನಂತರ ನನ್ನ ಹಸ್ಬೆಂಡ್ ಬಂದು ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಮಾಡ್ತೀನಿ ಅಂದರು, ಯಾವುದೇ ವಿಷಯದಲ್ಲಾದರೂ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಸಪೋರ್ಟಿಂದನೇ ನಾನು ಇಷ್ಟೊಂದು ಖುಷಿಯಾಗಿರೋದು. ಅವರು ಎಲ್ಲ ಗಿಡಗಳಿಗೂ ಒಂದೊಂದು ಫಾಟ್ಗಳಿಗೆ ಒಂದೊಂದು ಥರದ ಗಿಡಗಳನ್ನ ಹಾಕ್ತಾ ಬಂದರು. ಫಸ್ಟಿಗೆ ಬೇರಿರುವಂಥ ಗಿಡಗಳನ್ನ ಹಾಕಿದ್ವಿ. ಬೇರು ಭಾಗನ ನೆಟ್ಟರೆ ಬರುವಂಥವು. ನಂತರ ಕೆಲವೊಂದು ಗಿಡಗಳಲ್ಲಿ ಏನಪ್ಪ ಅಂದರೆ ಬರೀ ಕಡ್ಡಿಗಳನ್ನ ಹತ್ರ ಕಾಂಡ ಬಿಗಿಯಾಗಿರುವಂತಹ ಕಾಂಡನ ನೆಟ್ಟರು ಸಾಕು, ಅದು ಬರುತ್ತೆ. ಆ ರೀತಿ ಮಾಡ್ತಾಯಿದ್ವಿ ಇಬ್ಬರೂ. ಅವರೆಲ್ಲ ನೆಟ್ಕೊಂಡು ಬಂದರು. ನಂತರ ನಾನು ಒಂದು ಲೋಟದಲ್ಲಿ ನೀರು ತೊಗೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬಂದೆ. ಇದೇ ರೀತಿ ನಾವು ಪೂರ್ತಿ ಕಂಪ್ಲೀಟಾಗಿ ಎಲ್ಲನೂ ನೆಟ್ವಿ. ಅವರು ಆ ಮಧ್ಯದಲ್ಲಿ ಮಾತಾಡಿಕೊಂಡು ಹಾಗೆ ಒಂದೊಂದು ಮಾತುಗಳು ಬರ್ತಾ ಇರ್ತಾವಲ್ವ, ಆ ರೀತಿ ಮಾತಾಡಿಕೊಂಡು ಇಬ್ಬರು ನೀಟಾಗಿ ನೆಟ್ವಿ. ನಂತರ ಎಲ್ಲನೂ ಟೆರಸ್ ಮೇಲೆ ತೊಗೊಂಡೋಗಿಟ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳೆಲ್ಲ ಬಿಸಿಲಿಗೆ ಒಣಗೋಗ್ತವಂತೆ. ನೋಡಿ ಇಷ್ಟೊಂದು ಸಸಿಗಳಿದೆ. ಇದೆಲ್ಲ ಯಾವ ರೀತಿ ಬೆಳೆದಿದೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ತೋರಿಸ್ತೀನಿ. ಇದು ನಮ್ಮ ಮನೆ ಹತ್ರ ಇರೋ ಮನಿ ಪ್ಲಾಂಟ್ ಚೆನ್ನಾಗಿ ಬಂದಿದೆ. ಇದೊಂದು ಸಸಿನ ನಾವು ತಂದಿದ್ವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.